ಧನುರಾಶಿ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾದಂಥದ್ದು. ಸಂದರ್ಭಗಳು, ಸಮಯ ಕಾಲಕ್ರಮೇಣ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಿದೆ. ಆದ್ದರಿಂದ ಯಾವ ಯೋಚನೆಗಳೂ ಕೂಡ ಅಲ್ಲಿ ಬೇಡ. ಸ್ವಲ್ಪ ಉದಾರತೆ, ದಾನ, ಧರ್ಮ ಇದರ ಬಗ್ಗೆ ಚಿಂತನೆಗಳನ್ನು ನಡೆಸಿ ಧಾರಾಳವಾಗಿ ನಿಮ್ಮ ಕೈಲಿದ್ದದ್ದು ಏನಿರುತ್ತೋ ಅದನ್ನು ಬೇರೆಯವರ ಒಂದು ಸಹಾಯಕ್ಕೆ ಅಥವಾ ಬೇರೆಯವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದನ್ನು ಹಂಚಿ ಅಂತ ಅರ್ಥ. ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಮನಸ್ಸು ಬರುವಂಥದ್ದು. ಹಣದ ಹಿಂದೆ ಹೋಗಿ ಬೇಸರವನ್ನು ಮಾಡಿಕೊಳ್ಬೇಡಿ. ದುಡ್ಡೇ ಎಲ್ಲವುದಕ್ಕೂ ಕೂಡ ಒಂದು ಸಾಧನ ಅಷ್ಟೇ ಹೊರತು ಅದೇ ಮುಖ್ಯವಾಗಲಿ, ಅದನ್ನು ಹೊರತಾಗಿ ಬೇರೇನೂ ಇಲ್ಲ ಅನ್ನುವಂತಹ ಭಾವನೆಯಾಗಲಿ ಖಂಡಿತವಾಗಿ ಬೇಡವೇ ಬೇಡ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಬುದ್ಧಿವಂತರ ಸಹಾಯದಿಂದ ನಿಮಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ನಿಮ್ಮ ವೃತ್ತಿ ಜೀವನಕ್ಕೆ ಯಾವುದೇ ರೀತಿಯ ಕೊರತೆಗಳು ಆಗದೇ ಇರುವ ಹಾಗೆ ಅನುಕೂಲ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇರತಕ್ಕಂಥದ್ದು. ಇದರ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ, ಏಜೆಂಟ್ಸ್ಗಳಿಗೆ ಉತ್ತಮವಾದಂತಹ ದಿವಸ ಇದು. ಇರುವಂತಹ ವ್ಯವಸ್ಥೆ ಏನಿದೆ ಅದಕ್ಕೆ ಹೊಂದ್ಕೊಂಡ್ಬಿಟ್ರೆ ಯಾವ ತೊಂದರೆಗಳೂ ಇಲ್ಲ. ಅದನ್ನು ಬಿಟ್ಟು ನನಗೆ ಹೀಗೇ ಆಗಬೇಕು ಹಾಗೇ ಆಗಬೇಕು ಅನ್ನುವಂತಹದ್ದಿರುತ್ತಲ್ಲ, ಅದು ನಿಮಗೆ ತೊಂದರೆಯನ್ನು, ನಷ್ಟವನ್ನು ಮಾಡಬಹುದು ಅನ್ನುವಂಥದ್ದು. ಕುಟುಂಬದ ಸಂತೋಷವನ್ನು ಹಾಗೇ ಉಳಿಸ್ಕೊಳ್ಳಿ, ಅದರಲ್ಲಿ ಯಾವ ಬದಲಾವಣೆಗಳು ಕೂಡ ಬೇಡ ಅನ್ನೋ ಅರ್ಥ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕೆಲಸಗಳು ನಿಮ್ಮ ಕೈಯನ್ನು ಸೇರುತ್ತೆ. ಅಂದರೆ ಯಾವಾಗಲೂ ಕೂಡ ನೀವು ಆ ಕೆಲಸಗಳಲ್ಲಿ ಒಂದು ರೀತಿಯಲ್ಲಿ ಬಿಡುವಿಲ್ಲದೆ ಇರುವ ಹಾಗೆ ಆ ಕೆಲಸಗಳನ್ನು ಮಾಡಬೇಕಾದಂಥದ್ದಾಗತ್ತೆ. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಬಡ್ಡಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸಮಸ್ಯೆಗಳಾಗತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ. ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಎನ್ನುವಂಥದ್ದು. ವಿಕಲಚೇತನರಿಗೆ ತೊಂದರೆಯಾಗತಕ್ಕಂತಹ ಸಾಧ್ಯತೆ. ಹೊಸ ಕಾರ್ಯಾರಂಭಕ್ಕೆ ಒಳ್ಳೆಯದಾದಂತಹ ದಿವಸ ಇದಲ್ಲ. ಕತ್ತರಿ ಅಥವಾ ಚಾಕು, ಕಬ್ಬಿಣದ ಪದಾರ್ಥಗಳು ಇದರಿಂದ ನಿಮಗೆ ಗಾಯವಾಗಬಹುದು, ಎಚ್ಚರಿಕೆ ಇರಲಿ. ಮನೆ ಕಟ್ಟತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದೂ ಕೂಡ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಆರ್ಥಿಕ ಸ್ಥಿತಿಗೆ, ಹಾಗೆ ನಿಮಗೆ ಯಾವ ರೀತಿಯಲ್ಲಿ ಸಹಕಾರ ಸಿಕ್ಕತ್ತೆ ಅನ್ನೋದರ ಮೇಲೆ ಅವಲಂಬಿತವಾಗಿರತಕ್ಕಂಥದ್ದು. ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ನೀವು ಸಿದ್ಧವಾಗಬೇಕಾಗುತ್ತೆ. ಪ್ರಯಾಣ ಮಾಡೋದಕ್ಕೆ ನಿಮಗೆ ಇಷ್ಟ ಇಲ್ಲ, ಆದರೂ ಕೂಡ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಗಂಡ ಹೆಂಡತಿಯರ ಜಗಳ ತಾರಕಕ್ಕೆ ಇರತಕ್ಕಂಥದ್ದು. ಸಂಪತ್ತ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕೆಲಸದಲ್ಲಿ ಅಥವಾ ವ್ಯವಹಾರದಲ್ಲಿ ದೃಢವಾದಂತಹ ನಿರ್ಧಾರ ಬೇಕು. ಮನೆಗೆ ಬಂದ ಅತಿಥಿಗಳಿಗೆ ಅವಮಾನವಾಗಬಹುದು. ಇದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿಕೊಂಡು ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುಟುಂಬದ ಹಿತಾಸಕ್ತಿಗೋಸ್ಕರವಾಗಿ ಬೇರೆಯವರಿಗೆ ವಂಚನೆ ಮಾಡ್ತಕ್ಕಂಥದ್ದು ಬೇಡ. ಬೇರೆಯವರಿಗೆ ಸುಳ್ಳು ಹೇಳುವಂಥದ್ದು ಬೇಡ. ಬೇರೆಯವರಿಂದ ಮೋಸದಿಂದ ಹಣವನ್ನು ಪಡೆಯುವಂಥದ್ದು ಕೂಡ ಬೇಡ ಅಂತ ಅರ್ಥವಾಗುತ್ತೆ. ಜನರ ನಂಬಿಕೆಗಳನ್ನು ಯಾವುದೇ ಕಾರಣಕ್ಕೂ ಸುಳ್ಳು ಮಾಡಬೇಡಿ. ಜನ ನಿಮ್ಮ ಬಗ್ಗೆ ಒಂದಷ್ಟು ವಿಶ್ವಾಸವನ್ನು ಇಟ್ಟುಕೊಂಡಾಗ ಆ ವಿಶ್ವಾಸಕ್ಕನುಗುಣವಾಗಿ ನಡ್ಕೊಳ್ಬೇಕಾದಂಥದ್ದು ಕರ್ತವ್ಯವಾಗುತ್ತೆ. ಭೂ ವ್ಯವಹಾರದಿಂದ ನಷ್ಟವಾಗುವಂತಹ ಸಾಧ್ಯತೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅನನುಕೂಲ ಇದೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಏನೋ ಒಂದಷ್ಟು ಸಮಸ್ಯೆಗಳು ಆಗುವಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭ.